ರೀತಿ ಇದೆ. ಇದೊಂದೇ ಹಾಲಲ್ಲ, ಮತ್ತೊಂದು ತೋರಿಸ್ತೀನಿ. ರಾತ್ರಿನೇ ಬಟಾಣಿ ಕಾಳನ್ನ ನೆನೆಸಿಟ್ಟು ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ದೀರಾ? ಐ ಹೋಪ್ ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ರೋಸ್ ನ್ಯಾಚುರಲ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ತಿಳಿಸ್ತಾ, ಹಾಗೆ ಫ್ರೆಂಡ್ಸ್ ಇಲ್ಲಿ ಮತ್ತು ಒಂದು ಪುಟ್ಟ ರಂಗೋಲಿಗೆ ನನ್ನ ಡೇ ಶುರು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇವತ್ತಿನ ದಿನ ಈ ರೀತಿಯಲ್ಲೇ ಶುರುವಾಯಿತು. ಸೊ ಮನೆ ಕಸ ಹೊಡೆದು ಬಾಗಿಲು ಒರೆಸಿ ಕುಂಕುಮ ಇಟ್ಟು, ಸೊ ತುಂಬ ಸಿಂಪಲ್ ಆಗುತ್ತೆ. ನನ್ನ ಡೇನ ಶುರು ಮಾಡ್ಕೊಂಡಿದ್ದೀನಿ. ಒಂದು ಸಿಂಪಲ್ ರಂಗೋಲಿಗೆ ನನ್ನ ದಿನ ಶುರು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಹಾಗೆ ಫ್ರೆಂಡ್ಸ್ ಟೈಮ್ ಕೂಡ ನೀವು ನೋಡ್ಬೋದು ಎಷ್ಟಾಗಿದೆ ಅಂತ ಹೇಳಿ. 7:30 ಒಂದು 5 ಮಿನಿಟ್ಸ್ ಇದೆ ಅಷ್ಟೇ. ಇನ್ನು ಫ್ರೆಂಡ್ಸ್ ನನ್ನ ಮಕ್ಕಳು ಮಲಗಿದ್ದಾರೆ ಇಬ್ಬರು. ಮನೆ ನೋಡ್ಬೋದು ನೀವು, ಒಂದು ಸಲ ವ್ಯೂ ನೋಡಿಬಿಡಿ. ನೋಡಿ ಫ್ರೆಂಡ್ಸ್, ವ್ಯೂ ಹೇಗಿದೆ ಅಂತ. ಇದೇನಿತ್ತು ಪ್ಯಾಂಟ್ ನೋಡಿದ್ರೆ ಇಲ್ಲಿ ಹಾಕಿದ್ದಾರೆ, ಚಪ್ಪಲಿ, ಹಾಗೇನಿಲ್ಲ ಒಂದು ಪ್ಯಾಂಟು ನೋಡಿದ್ರೆ ಈ ರೀತಿ ಇದೆ. ಇದೊಂದೇ ಹಾಲಲ್ಲ, ಮತ್ತೊಂದು ತೋರಿಸ್ತೀನಿ. ಫ್ರೆಂಡ್ಸ್ ಮಕ್ಕಳೆಲ್ಲ ಮನೆಲ್ಲ ಆಲ್ಮೋಸ್ಟ್ ಇದೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಇಬ್ಬರು ಮಕ್ಕಳು ಕೂಡ ಮುದ್ದು ಮರಿಗಳಿಬ್ಬರು ಮಲಗಿದ್ದಾರೆ. ಸೊ ಒಂದು ಅವ್ರು ಯಾವಾಗಲೂ ಲಾಕ್ ಮಾಡಿರ್ತೀನಿ. ಏನದು ಫ್ರೆಂಡ್ಸ್, ಅವರಿಬ್ಬರು ರೂಮ್ಸ್ ಮಾತ್ರ ಯಾವಾಗಲೂ ಲಾಕ್ ಮಾಡಿರ್ತೀನಿ. ಅಂದರೆ ನಾನು ಕಿಚನಲ್ಲಿ ಪಾತ್ರೆ ತೊಳೆಯೋದು, ಸ್ವಲ್ಪ ಒಂದಿಷ್ಟು ಸೌಂಡ್ಸ್ ಚೆನ್ನಾಗಿರುತ್ತಲ್ಲ, ಸೊ ಎಲ್ಲ ಕೇಳಿಸ್ತಾ ಇರುತ್ತೆ. ಅವೆಲ್ಲ ಡಿಸ್ಟರ್ಬ್ ಆಗ್ಬಾರ್ದು ನನ್ನ ಮಕ್ಕಳಿಗೆ. ಆಮೇಲೆ ಅವ್ರಿಗೆ ಡಿಸ್ಟರ್ಬ್ ಆಗಿ ನನ್ನ ಚಿಕ್ಕ ಮಗ ಇದ್ಮೇಲೆ ನನಗೆ ಕುಕಿಂಗ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಸ್ವಲ್ಪ ಮಲ್ಲಿಗೆ ನಾನು ಕುಕಿಂಗ್ ಆಗೋಷ್ಟರಲ್ಲಿ, ಕ್ಲೀನಿಂಗು ಕುಕಿಂಗ್ ಎಲ್ಲ ಆಗೋಷ್ಟರಲ್ಲಿ ಅಂತೇಳಿ ಸೊ ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ ಮಲಗಿದಾಗ. ಹಾಗೆ ಫ್ರೆಂಡ್ಸ್, ನಾನು ಕಿಚನ್ ವ್ಯೂ ನೋಡೋದಾದರೆ ನೋಡಿ ಈ ರೀತಿ ಇದೆ. ಹಾಗೆ ಫ್ರೆಂಡ್ಸ್, ನಿನ್ನೆ ಸಂಡೇ ಅಲ್ವಾ, ಸಂಡೇ ಸ್ವಲ್ಪ ಏನೋ ಒಂದು ಕಿಚನಲ್ಲಿ ಚೇಂಜಸ್ ಮಾಡಿದ್ದೀನಿ. ಅದನ್ನು ವಿಡಿಯೋ ಕೊನೆಯಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಏನು ಅಂತ. ಸೊ ನೀವು ಕೂಡ ಗೆಸ್ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ಮೊದಲಿಗೆ ನಾನಿಲ್ಲಿ ಫಸ್ಟು ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅಂತೂ ಇಂತೂ ಸಂಡೇ ಫೈನಲ್ ಮುಗೀತು. ಸ್ಯಾಟರ್ಡೆ ಸಂಡೇ 2 ಡೇಸ್ ರಜೆ ಇರುತ್ತಲ್ಲ ನನ್ನ ಮಗನಿಗೆ, ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ನಿಮಗೆ. ಸೊ ಕರೆಂಟ್ ಬಂತು. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಈ ವಿಡಿಯೋದಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ತಿದ್ರೆ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ತೀನಿ ಕಿಚನಲ್ಲಿ ಏನು ಚೇಂಜಸ್ ಇದೆ ಅಂತ. ಓಕೆನಾ? ನೀವು ಒಂದ್ಸಲ ನನಗೆ ಕಮೆಂಟ್ ಮಾಡಿ. ಸೊ 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 ಫ್ರೆಂಡ್ಸ್, ಕುಕ್ಕಿಂಗ್ಗೆ ರೆಡಿ ಮಾಡ್ಕೊಂಬಿಡೋಣ. ಹಾಗೆ ಇನ್ನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಟೊಮೊಟೊ ಬಾತನ್ನ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತ್ ಮಾಡಿ ತುಂಬ ದಿನವೇ ಆಗಿಬಿಟ್ಟಿತ್ತು. ಇಲ್ಲ ನನ್ನ ಮಗ ಸ್ಕೂಲಿಗೆ ಹೋಗೋದಂತೂ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಲಂಚ್ ಬಾಕ್ಸಿಗೂ ಕೂಡ ಆಗುತ್ತೆ. ಸೊ ಸಾಂಬಾರು ಕೂಡ ಇದೆ ಫ್ರೆಂಡ್ಸ್, ಟೈಮ್ ಮಾಡಿದಂಥ ಸಾಂಬಾರು. ಸೊ ದಟ್ ಹಾಗಾಗಿ ಸ್ವಲ್ಪ ತಿಂಡಿನ ಮಾಡ್ಕೊಂಡ್ಬಿಡ್ತೀನಿ. ಸೊ ಬನ್ನಿ, ನಾನು ಯಾವ ರೀತಿ ಟೊಮೊಟೊ ಬಾತ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ದಿನವೂ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಡ್ತೀನಿ ಹೇಗೆ ಮೂವ್ ಆನ್ ಆಗ್ತಾಯಿದೆ ಅಂತೇಳಿ. ಸೊ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ. ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋಗೆ ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ ದಯವಿಟ್ಟು, ಓಕೆನಾ? ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಹಾಗೆ ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು
ಕರೆಂಟ್ ಕೂಡ ಇತ್ತಲ್ವ, ಸೊ ಮೊಬೈಲ್ಗೆ ಚಾರ್ಜ್ ಹಾಕ್ಬಿಡೋಣ ಅಂತೇಳಿ, ಅದಾದಮೇಲೆ ಇನ್ನು ಮೊಬೈಲ್ನ ಚಾರ್ಜ್ ಹಾಕ್ಬಿಡೋಣ ಅಂತೇಳಿ, ಜೊತೆಗೆ ಇನ್ನು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬೇಕಿವತ್ತು. ಎಲ್ಲ ಬಾಗಿಲನ್ನೆಲ್ಲ ಒರೆಸ್ಬಿಟ್ಟು ಮತ್ತು ಸ್ವಲ್ಪ ಕಸ ಹೊಡೆಯೋದಿದೆ ಫ್ರೆಂಡ್ಸ್ ಹೊರಗಡೆ, ಹಾಗಾಗಿ ಅದು ಮುಗಿಸ್ಕೊಂಬಿಡೋಣ ಅಂತೇಳಿ ಒಂದು ಸಿಂಪಲ್ ರಂಗೋಲಿಗೆ ನಾನು ದಿನಾನು ಇವತ್ತು ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಕಿಚನ್ಗೂ ಎಂಟರ್ ಆಗಿದ್ದೀನಿ. ಇನ್ನು ಕಿಚನಲ್ಲಿ ಕಾಮನ್ನಾಗಿ ಬೆಳಗ್ಗೆ ನಾವು ಕಿಚನಿಗೆ ಬರ್ತಾ ಇದ್ದೀವಿ ಅಂದರೆ ಈ ಕೆಲಸಗಳು ನಮಗೆ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು. ಬೆಳಗ್ಗೆ ಏನಪ್ಪ ಅದು ಅಂತಂದರೆ ನೈಟ್ ನಮಗೆ ಆಗೋದೇ ಇಲ್ಲ ಮಾಡಲಿಕ್ಕೆ. ಈ ಕೆಲಸನ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ನಮಗೆ ಈ ಕೆಲಸ ಇದ್ದೇ ಇರುತ್ತೆ ಬೆಳಗ್ಗೆ ಟೈಮು. ನನ್ನ ಮಾಡೋ ಕೆಲಸನೇ ಇದು, ಈ ಕೆಲಸ ನಮಗೆ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದಲ್ವ ಫ್ರೆಂಡ್ಸ್. ಸೊ ಈಗ ಕಿಚನ್ಗೆ ಎಂಟರ್ ಆಗಿ ಇನ್ನು ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ, ಇನ್ನು ಕೌಂಟರ್ ಟಾಪ್ ಏನಿದೆಯಲ್ಲ ಫ್ರೆಂಡ್ಸ್ ಎಲ್ಲನೂ ಲೋಟ ಅವೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಒರೆಸ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಜೊತೆಗೆ ಇನ್ನು ನೈಟ್ ರೈಸ್ ಎಲ್ಲ ಉಳಿದಿತ್ತಲ್ವ, ಸೊ ಅದನ್ನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿ ಇನ್ನು ರಾತ್ರಿ ಸಾಂಬಾರೆಲ್ಲ ಇತ್ತು. ಸೊ ದಟ್ ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಫ್ರೆಂಡ್ಸ್, ಪಾತ್ರೆನ ವಾಶ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಕುಕ್ಕಿಂಗ್ನ ಶುರು ಮಾಡ್ಕೊಳ್ತೀನಿ, ಓಕೆನಾ. ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಟೊಮೊಟೊ ಬಾತಿಗೆ ಏನೆಲ್ಲ ಬೇಕು ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ 2 ಟೊಮೊಟೊನ ಬ್ಲೆಂಡಿಂಗಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಹಾಗೆ ಫ್ರೆಂಡ್ಸ್ ಟೈಮ್ ಕೂಡ ಆಗ್ತಾಯಿದೆ, ಸ್ವಲ್ಪ ಕ್ವಿಕ್ಕಾಗಿ ನಾನು ಮಾಡ್ಕೋಬೇಕು. ಆವಾಗಲೇ 8:05 ಆಗ್ತಾಯಿದೆ, ನಾನು 8:30 ಒಳಗಡೆ ಎಲ್ಲ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ಈಗ ಫ್ರೆಂಡ್ಸ್ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು. ಸೊ ಈಗ ನಾನು ಅದಕ್ಕೆ ಫ್ರೆಂಡ್ಸ್ ಈಗ ನೀರೆಲ್ಲ ಇದಾಗಿದೆ. ಸೊ ಈಗ ನಾನು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, 4 ಸ್ಪೂನ್, 5, ಒಂದು 6 ಸ್ಪೂನಷ್ಟು, 6 ಈ ಸ್ಪೂನಲ್ಲಿ ಫ್ರೆಂಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಏನು ಓಲ್ಡ್ ಸ್ಪೈಸಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಅದಾದಮೇಲೆ ಹಾಗೆ ಫ್ರೆಂಡ್ಸ್ ಇದಕ್ಕೊಂದೆರಡು ಲವಂಗ ಆ್ಯಂಡ್ ಇದು ಮೊಗ್ಗು ಆ್ಯಂಡ್ ಚಕ್ಕೆ
ಹೀಗೆ ಫ್ರೆಂಡ್ಸ್ ಏಲಕ್ಕಿ ಖಾಲಿ ಆಗಿಬಿಟ್ಟಿದೆ. ಚಕ್ಕೆ ನೀವು ಮನೇಲಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಹಾಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಈಗ ನೋಡಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಥರ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಸಣ್ಣ ಕೆಚ್ಚಿ ತಗೊಂಡಿರೋಂಥ ಟೊಮಾಟೊ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಇದು ಚೆನ್ನಾಗಿ ಮ್ಯಾಶ್ ಆಗಿಬಿಡ್ಬೇಕು. ಹೀಗೆ ಕರಿಬೇವು ಹಾಕ್ಕೊಳ್ಳಿ, ಪಲ್ಲವಿರುತ್ತೆ ಹಾಕ್ಕೊಳ್ಳಿ. ಮನೆಯಲ್ಲಿ ಖಾಲಿ ಆಗುತ್ತೋ ತಗೊಂಬರ್ಬೇಕು. ಹಾಗೆ ನಾನು ಹಾಕಿಲ್ಲ ಹಾಕೋಣ. ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ಫ್ರೆಂಡ್ಸ್ ಈಗ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ಇನ್ನೇನು ರುಬ್ಬಿ ತೊಗೊಂಡಿದ್ನಲ್ವ ನೋಡಿ, ಇದನ್ನು ಹಾಕೊಳ್ತಾ ಇದ್ದೀನಿ. ಇದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಫ್ರೆಂಡ್ಸ್. ಸೊ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ನಾನು ನೋಡಿ ರಾತ್ರಿಯೇ ಬಟಾಣಿ ಕಾಳನ್ನ ನೆನೆಸಿಟ್ಟಿದೆ. ಸೊ ಹಸಿ ಬಟಾಣಿ ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರಾತ್ರಿ ಇಟ್ಟಿದ್ದಂಥ ಬಟಾಣಿ ಕಾಳು. ಸೊ ಉಪ್ಪನ್ನು ಇನ್ನೊಂದು ಸಲ ಆ್ಯಡ್ ಮಾಡ್ಕೊಳ್ತೀನಿ. ಬಟಾಣಿ ಕಾಳೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಉಪ್ಪಾಗಲಿ. ಆ್ಯಂಡ್ ರೈಸ್ ಇಟ್ಟಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಾಗೆ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ನಾನು ಖಾರ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ಮಕ್ಕಳು ತಿನ್ನೋಲ್ಲ ಆಮೇಲೆ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಗರಂ ಮಸಾಲ, ಕರಿ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು. ಈಗ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಏನು ಮಸಾಲೆ ಹಾಕ್ಕೊಂಡಲ್ಲ ಫ್ರೆಂಡ್ಸ್, ಅದು ಹಸಿ ಎಲೆ ಸ್ಮೆಲ್ ಹೋಗ್ಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಂತ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಸೇರಿಸ್ಕೊಂಡ್ಮೇಲೆ ಹೀಗೆ ಅಕ್ಕಿನ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 3-2 ಮಿನಿಟ್ಸು
ಆಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡಿದ್ರೆ ಅನ್ನ ಚೆನ್ನಾಗಿ ಉದುರು ಆಗುತ್ತೆ ಬಿಡಿ ಬಿಡಿಯಾಗಿ. ಸೊ ಹಾಗಾಗಿ ಅಷ್ಟೇ ಓಕೆನಾ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್ ನಾನು ಆಫ್ಟರ್ನೂನಿಗೂ ಮಾಡ್ಕೊಳ್ತಾ ಇದ್ದೀವಿ, ಮಾರ್ನಿಂಗಿಗೂ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ನೀರನ್ನ ಆ್ಯಡ್ ಮಾಡಾಯಿತು. ನಾನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದಾದಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಬೇಕು ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ. ಸಪ್ಪೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಉಪ್ಪು ಹಾಕಬಾರ್ದು ತಿಂಡಿ. ಈಗ ಮುಚ್ಚಳನ ಮುಚ್ಚಿ ಇದನ್ನು 2 ವಿಸಿಲ್ವರೆಗೆ ನಾನು ಬೇಯಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಫೈನಲಿ ಟೊಮೊಟೊ ಬಾತು ಇಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆ ಸಾಂಬಾರು ಇತ್ತು ಫ್ರೆಂಡ್ಸ್ ನೈಟು, ಸೊ ಬೆಳಗ್ಗೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಟಾಣಿ ಕಾಳು ರಾತ್ರಿ ನೆನೆಹಾಕಿದ್ನಲ್ವ, ಸೊ ಏನಾದರೂ ತಿಂಡಿ ಮಾಡಲಿಕ್ಕೆ ಬರುತ್ತೆ, ಬಳಸ್ಕೊಳ್ತಾ ಇರ್ತೀನಿ. ಹಾಗಾಗಿ ಇಷ್ಟು ಕಾಳು ನೆನೆಸ್ಕೊಂಡಿದ್ದೆ, ಇನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರಪ್ಪ. ಇವತ್ತು ಎದುರಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್. ಟೈಮ್ ಕೂಡ ಆಯಿತು, 8:30 ಆಯಿತು. ಸೊ ನೀವು ನೋಡೋದಂದರೆ ನೋಡಿ 8:30 ಆಯಿತು. ಸೊ ದಟ್ ಈಗ ದೊಡ್ಡ ಮಗನ ಎದುರಿಸ್ಕೊಂಬಿಡ್ತೀನಿ. ನಾನು ಚಿಕ್ಕ ಮಗ ಮಲಗಿದ್ದೆ. ಸೊ ಎದುರಿಸ್ಕೊಂಡು ಫ್ರೆಶ್ ಅಪ್ ಮಾಡ್ತೀನಿ. ಅಷ್ಟೇ ತಿಂಡಿ ಕೂಡ ಆಗಿದೆ. ಅದಾದಮೇಲೆ ಸ್ಕೂಲ್ ಬಿಟ್ಟು ಬಂದುಬಿಟ್ಟು ಚೆನ್ನಾಗಿ ಆಚೆ ಹೋಗಿದ್ದಾರೆ. ಸೊ ಸ್ಕೂಲಿಗೆ ಇವತ್ತು ನಾನೇ ಬಿಟ್ಟು ಬರಬೇಕು. ನಾನು ನನ್ನ ಚಿಕ್ಕ ಮಗ ಹೋಗಿ ನನ್ನ ದೊಡ್ಡ ಮಗ ಬಿಟ್ಟು ಬರ್ತೀವಿ. ಸೊ ದಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ. ಇನ್ ಕೇಸ್ 2:30 ರಿಸೀವ್ ಮಾಡೋದಂದರೆ ನನ್ನ ಹಸ್ಬೆಂಡ್ ರಿಸೀವ್ ಮಾಡ್ತಾರೆ. ಇಲ್ಲ ಅಂದ್ಕೊಂಡ್ರೆ ನಾನು ಹೋಗಿ ಕರ್ಕೊಂಬರ್ಬೇಕು ಅವನ್ನ, ಓಕೆನಾ. ಸೊ ಎದುರಿಸ್ಕೊಂಬಿಡೋಣ ಫ್ರೆಂಡ್ಸ್. ಇವಾಗ ನನ್ನ ದೊಡ್ಡ ಮಗನ ಎದುರಿಸ್ಕೊಂಬಿಡೋಣ, ಓಕೆನಾ. ಟೈಮ್ ಆಯಿತು. ಸೊ ತಿಂಡಿನೂ ಸಹ ಆಯಿತು. ಈಗ ಎದುರಿಸ್ಕೊಂಬಿಟ್ಟ. ನಿಕ್ಷಿತಣ್ಣ ಅಂತಂದ್ರೆ ಅವನು ಎದ್ದು ಬಿಡ್ತಾನೆ. ಸೊ ದಟ್ ಒಂದು ಐಡಿಯಾ ಮಾಡ್ತೀನಿ. ಇವಾಗ ನೋಡಿ ಏನಿದೆ ಅಂತ. ಸ್ಕೂಲಿಗೆ ಲೇಟ್ ಆಗ್ತದೆ. ಸ್ಕೂಲಿಗೆ ಲೇಟ್ ಆಯ್ತು ಬಂದ್ರೆ ಟೂ ಐಕಳಲ್ಲ ಟೂವಾ ಹಾಕಿದ್ರು ಗೊತ್ತು. ಜಜ್ಜಿ ನೋಡು. ಹೀಗೆ ಫ್ರೆಂಡ್ಸ್ ಈ ಥರ ನಿಧಾನಕ್ಕೆ ಬಿಡಿಸ್ಕೋಬೇಕು, ಇಲ್ಲಾಂದರೆ ಅವನೇ ಎದ್ಬಿಡ್ತಾನೆ. ಯಾಕಂದರೆ ನನಗೆ ಸ್ನಾನ ಮಾಡಿಸ್ಬೇಕು ನನ್ನ ದೊಡ್ಡ ಮಗನಿಗೆ. ಸೊ ಹಾಗಾಗಿ ನನ್ನ ತಿಂಡಿ ಕೂಡ ರೆಡಿ ಆಯಿತು. ಇನ್ನು ನನ್ನ ಮಗ ಎದ್ದಿದ್ದಾನೆ. ಬಂಗಾರಿ ತೋವ ಇಲ್ಲ ತೋವ ಐತಿನ್ ಬಾ, ಸ್ನಾನ ಮಾಡಿಕೊಂಡು
ಟೈಮ್ ಎಷ್ಟಾಯ್ತು ಆವಾಗಲೇ. ಏನು ಬಂಗಾರ ಬಂಗಾರಿ ಜಜ್ಜಿ ನೋಡ್ದ ಬಂಗಮ್ಮ ಜಜ್ಜಿ ನೋಡ್ದ ಬಂಗಾರಿ. ಫ್ರೆಂಡ್ಸ್ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನೇನು ಅವ್ನು ಸ್ನಾನ ಮಾಡಿಸಿ ತಿನ್ಸೋಷ್ಟರಲ್ಲಿ ನನ್ನ ಸಣ್ಣ ಮಗ ಎದ್ದು ಬಂದೇ ಬರ್ತಾನೆ. ಅವ್ನು ಎಬ್ಬಿಸ್ಕೊಂಡು ನೆಸೆಸಿಟಿನೇ ಇಲ್ಲ. ಯಾಕೆ ಸ್ನಾನ ಮಾಡ್ಸೋಕೆ ಹೋಗ್ತೀನಿ ಅವನು ಬಂದುಬಿಡ್ತಾನೆ. ಜೊತೆಗೆ ಆಮೇಲೆ ಅಲ್ಲಿ ಶೀತ ಅವ್ನಿಗೆ ಕೋಲ್ಡ್ ಬೇರೆ ಲೈಟಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಅಷ್ಟೇ ಆಗಲ್ಲ. ಸೊ ಬಾಕಂದ ಟೂ ಇಟ್ಕೊಳ್ಳು ಅಂತೆ ಯಕ್ಷಿತಣ್ಣ. ಸ್ಕೂಲಿಗೆ ಹೋಗಲ್ಲ ಮಗನ ಇವತ್ತು? ಅಯ್ಯೋ ಮೈ ಗಾಡ್. ಎದ್ದೇಳ ಬಂಗಾರಿ, ಸ್ಕೂಲಿಗೆ ಲೇಟ್ ಆಯಿತು. ಪಾಪ ಎದ್ದೇಳಷ್ಟು ಸ್ನಾನ ಮಾಡಿಸ್ತೀನಿ ನಿನಗೆ ಬಾ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಸಣ್ಣ ಮಗನಿಗೆ ಎದ್ದ. ನಾನು ಹೇಳಿದ್ನಲ್ವ ಆಗಲೇ ಅವನಿಗೆ ಎದುರಿಸ್ಕೊಳ್ಳೋದೇ ಬೇಡ. ಆ್ಯಕ್ಚುಲಿ ನಾನು ದೊಡ್ಡ ಮಗನಿಗೆ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸಿ ಇನ್ನೇನೋ ನಾನೊಂಚೂರು ಮುಖ ತಗೊಂಡು ಫ್ರೆಶ್ ಅಪ್ ಆಗೋಣ ಅಂತೇಳಿ ಹೋಗಿದ್ದೆ ಫ್ರೆಂಡ್ಸ್. ಅಷ್ಟರಲ್ಲಿ ನೋಡಿ ಪರ್ವಿತಣ್ಣ ಹೇಳು ಮಗನೇ, ಏನ್ರೋ ಮಾಡ್ತಾ ಇದ್ದೀರಾ? ಹಿಂಗಿಟ್ರೆ ಏನಾಗುತ್ತೆ? ಹಾಳಾಗಲ್ವೇನ್ರೋ ಗುಂಡಣ್ಣ? ಹಾಳಾಗಲ್ಲೇನೋ ಪರ್ವಿತು? ಎಲ್ಲ ಇವಂದೇ ಫ್ರೆಂಡ್ಸ್, ಫಸ್ಟ್ ಐಡಿಯಾ ಇವುದು. ಆಮೇಲೆ ಅದನ್ನೇ ಅವನು ಫಾಲೋ ಅಪ್ ಮಾಡ್ತಾ ಇದ್ದಾನೆ. ಅವ್ರ ತಮ್ಮಂಗೆ ನೋಡಿ, ಅಪ್ಪ ಏನಾದರೂ ನೋಡಿದ್ರೆ ಮೊಕ್ಕ ಹೊಡಿಯತೈತೆ. ಏನು ಮಾಡುತ್ತೆ ಹೇಳು? ಸೊ ಹಾಗೆ ಫ್ರೆಂಡ್ಸ್, ತಿಂಡಿ ಕೂಡ ರೆಡಿ ಆಗಿದೆಯಲ್ಲ, ಬಾಕ್ಸಿಗೆ ಇನ್ನೂ ಹಾಕಿಲ್ಲ. ಯಕ್ಷಿತಣ್ಣ ಹೂವು ತರ್ತೀನಿ. ಯಕ್ಷಿತಣ್ಣ ಸಣ್ಣ ಮಗ ನೋಡಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ತಿಂಡಿನ ನೋಡೋಣ ಬನ್ನಿ ಹೇಗಾಗಿದೆ ಅಂತೇಳಿ. ಓಕೆನಾ ಫ್ರೆಂಡ್ಸ್, ಇನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ವಿಂಡೋಯಿಂದ ಸ್ವಲ್ಪ ಬೆಳಕು ಬರುತ್ತೆ ಫ್ರೆಂಡ್ಸ್. ಘಮ ಘಮ ಅಂತ ಇದೆ. ಟೊಮೊಟೊ ಬಾತು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಅವರು ಇಡ್ಲಿ ತಿಂಡಿ ಹೆಂಗೂ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೀನಿ. ಆಫ್ಟರ್ನೂನ್ ಏನಾದ್ರು ರೈಸ್ ಮಾಡ್ಕೊಂಡ್ರೆ ಆಯಿತು. ಘಮ 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 ರುಚಿಕರವಾದಂಥ ಟೊಮೊಟೊ ಬಾತ್ ರೆಡಿ. ಫೈನಲಿ ಟೊಮೊಟೊ ಸೂಪರ್ ಆಗಿದೆ. ಇದೇ ಬಾಕ್ಸಿಗೆ ಕೊಟ್ಟು ಕಳಿಸ್ತೀನಿ. ಇನ್ನು ಅದರಲ್ಲಿ ಬರಲಿಲ್ಲ ಹಾಕಿ ಕೊಟ್ಟು ಕಳಿಸ್ಬೇಕು ನನ್ನ ಮಗನಿಗೆ ಮೊದಲೇ. ಟೊಮೊಟೊ ಬಾತ್ ರೆಡಿ. ಲೈಟಾಗಿ ತೋರಿಸಿ. ಟೊಮೊಟೊ ಬಾತ್ ರೆಡಿ. Bye. Bye. Bumaba. ಹಾಗೆ ಫ್ರೆಂಡ್ಸ್, ಫೈನಲಿ ನನ್ನ ದೊಡ್ಡ ಮಗನ ಬಿಟ್ಟು ಬಂದು ನಾನು ನನ್ನ ಚಿಕ್ಕ ಮಗ. ಸೊ ಬಿಟ್ಟು ಬಂದಾದಮೇಲೆ ನನ್ನ ಚಿಕ್ಕ ಮಗನಿಗೆ ಬ್ರೇಕ್ಫಾಸ್ಟ್ನ ಮಾಡಿಸ್ದೆ. ಅದಾದಮೇಲೆ ನನ್ನ ಬ್ರೇಕ್ಫಾಸ್ಟನ್ನ ಮುಗಿಸ್ಕೊಂಡೆ. ಮನೆ ಕ್ಲೀನಿಂಗ್ ಮಾಡಿಕೊಂಡೆ ಫ್ರೆಂಡ್ಸ್. ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇಲ್ಲಿ ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಜೊತೆಗೆ ನನ್ನ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಕೊಂಡೆ. ಸೊ ಹಾಗೆ ಇನ್ನು ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಫ್ಟರ್ನೂನು ನನ್ನ ಮಗನ ಹೋಗಿ ರಿಸೀವ್ ಮಾಡ್ತೀನಿ. ಸೊ ಇಷ್ಟೇ. ಇವತ್ತೇನು ಅಷ್ಟೊಂದು ಕೆಲಸ ಏನು ನಾನು ಮಾಡಿಲ್ಲ, ಪರವಾಗಿಲ್ಲ. ಹಾಗೆ ಒಂದು ರೆಸಿಪಿನೂ ಸಹ ನಿಮ್ಮ ಮನೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬಿಸಿದು ಟೊಮೆಟೊ ಬಾತ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗು ನೋಡಿ, ಕೈಯಲ್ಲಿ ಎಣ್ಣೆ ತೊಗೊಂಡು ತಲೆಗೆ ಹಾಕಂತಾನೆ. ಗುಂಡಣ್ಣ ಎಣ್ಣೆ ಹಚ್ಕೊಂಬಗ್ನೆ, ಹಚ್ಕ. ಹೇಳು ಹೇಳು ಬಂಗಾರಿ. ನನ್ನ ಮುದ್ದು ಕಂದಮಣಿ ಇಲ್ಲಿ ಕಂದ ಹೇಳ್ಕಂದ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನಗೂ ಸಹ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ
ಕಂಪ್ಲೀಟ್ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.